ಗುರು, ನಮ್ಮ ಬೆಂಗಳೂರಲ್ಲಿ ಇಂಥದೊಂದು ಸ್ಪಾಟ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಬರೀ ಹಬ್ಬದ ಊಟ ಮಾಡೋದಲ್ಲದೆ ಇಲ್ಲಿನ ವೈಬ್ಸ್ ಅಂತೂ ಸಿಕ್ಕಾಪಟ್ಟೆ ಸೈಕ್ ಆಗಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕನ್ನಡ ರೆಟ್ರೋ ಹಾಡ್ ಕೇಳ್ಕೊಂಡು ಬಾಳೆ ಎಲೆ ಊಟ ಮಾಡೋ ಮಜಾನೇ ಬೇರೆ ಗುರು. ನೀವು ನೆನ್ಸ್ಕೊಂಡಂಗೆ ಈ ಜಾಗಕ್ಕೆ ವಿಸಿಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಬುಕ್ ಮೈ ಶೋಲಿ ಟಿಕೆಟ್ಸ್ ನ ಬುಕ್ ಮಾಡ್ಕೊಬೇಕಾಗುತ್ತೆ. ಸಂಡೇ ಬಾರ್ತಾ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾರೆ. ಇನ್ನ ಹೆಣ್ಮಕ್ಳಿಗೆ ನೋಡಿದ್ರೆ ಮಲ್ಲಿಗೆ ಹೂವ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಪ್ರತಿಯೊಂದು ಟೇಬಲ್ ಅಲ್ಲೂ ಇಂಡಿವಿಜುವಲ್ ಆಗಿ ಮೆನು ಕಾರ್ಡ್ ನ ಇಟ್ಟಿರ್ತಾರೆ. ನೀವ್ ಅನ್ಕೊಳ್ಳೋ ತರ ಇದು ಯಾವ್ದೋ ರೆಗ್ಯುಲರ್ ಇವೆಂಟ್ ಅಂತೂ ಅಲ್ಲ ಗುರು. ನಿಮ್ಗೆ ಇಷ್ಟವಾಗಿರೋ ಹಾಡುಗಳನ್ನ ನಿಮ್ ಕೈಲೇ ಹಾಡು ಹೇಳಿಸ್ತಾ ನಿಮ್ ಜೊತೆ ಚೆನ್ನಾಗಿ ಇಂಟರಾಕ್ಟ್ ಕೂಡ ಮಾಡ್ತಾರೆ. ಹಾಗೆ ನೀವು ರಿಕ್ವೆಸ್ಟ್ ಮಾಡೋ ಸಾಂಗ್ಸ್ ಕೂಡ ಇಲ್ಲಿ ಹಾಡ್ತಾರೆ. ನಾನು ವಿಸಿಟ್ ಮಾಡಿದ್ದು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಸ್ಲಾಟ್. ಬುಕ್ ಮೈ ಶೋ ಅಲ್ಲಿ ಒಂದ್ ವಾರಕ್ಕೆ ಮುಂಚೆನೆ ಟಿಕೆಟ್ ನ ಬುಕ್ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇದ್ದಂಗೆ 20ಕ್ಕೂ ಹೆಚ್ಚು ವೆರೈಟಿಗಳನ್ನ ಬಾಳೆ ಎಲೆ ತುಂಬಾ ಬಡಿಸಿ ತುಂಬಿಸ್ಬಿಟ್ರು. ವೆಲ್ಕಮ್ ಡ್ರಿಂಕ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಇನ್ನ ಸ್ವೀಟ್ ಅಲ್ಲಿ ನೋಡಿದ್ರೆ ಬೇಳೆ ಪಾಯಸ ಮಾಡಿದ್ರು, ಸಕ್ಕದಾಗಿತ್ತು. ಬಾಳೆಕಾಯಿ ರವಾ ಫ್ರೈ ಮತ್ತೆ ಬೇಬಿ ಕಾರ್ನ್ ಸ್ಟಿಕ್ ಅಂತೂ ತುಂಬಾನೇ ಚೆನ್ನಾಗಿತ್ತು ತಿನ್ನೋದಕ್ಕೆ. ಹಬೆ ವಡೆ ಇಷ್ಟಪಡೋರು ಹಬೆ ವಡೆನ ಟ್ರೈ ಮಾಡಬಹುದು. 3 ತರದ ಪಲ್ಯ ಇರುತ್ತೆ. ಅದ್ರಲ್ಲಿ ನನಗೆ ಸೊಪ್ಪಿನ ಪಲ್ಯ ತುಂಬಾನೇ ಇಷ್ಟ ಆಯ್ತು. ಇನ್ನ ಬನಾನಾ ಬನ್ಸ್ ಅಂತ ಕೊಡ್ತಾರೆ, ಇದನ್ನು ಕೂಡ ನೀವು ಇಲ್ಲಿ ಟ್ರೈ ಮಾಡಬಹುದು. ಅಪ್ಪೆ ಹುಳಿ ಫ್ಯಾನ್ಸ್ ಇದನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಏನೇ ಹೇಳಿ ನಮ್ಮ ಜವಾರಿ ಮಂದಿಗೆ ಇಷ್ಟ ಆಗೋ ಜೋಳದ ರೊಟ್ಟಿ ಜೊತೆ ಎಣ್ಗಾಯಿ ಅಂತೂ ಸೂಪರ್ ಕಾಂಬಿನೇಷನ್. ಬೇಳೆ ಹೋಳಿಗೆ ಕೂಡ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಇನ್ನು ರೈಸ್ ಐಟಮ್ ವಿಚಾರಕ್ಕೆ ಬಂದ್ರೆ ವಾಂಗಿ ಬಾತು, ಅನ್ನ ಸಾಂಬಾರು, ಅನ್ನ ರಸಂ ಎಲ್ಲ ಸೂಪರ್ ಆಗಿತ್ತು. ಕಂಪ್ಲೀಟ್ ಸ್ಯಾಟಿಸ್ಫೈಡ್ ಬಾಳೆ ಎಲೆ ಊಟ ಅಂತಾನೆ ಹೇಳ್ಬೋದು. ನೀವೇ ನೋಡ್ಬೋದು ಇಲ್ಲಿನ ಈವೆಂಟ್ ಎಷ್ಟು ಚೆನ್ನಾಗಿತ್ತು ಅಂತ. ಕೊನೆದಾಗಿ ಸೀತಾಫಲ್ ಕೀರಿಂದ ಎಂಡ್ ಮಾಡಿದ್ವಿ. ಜಾಗ ನೆನಪಿದೆಯಲ್ಲ, ಮಲ್ಲೇಶ್ವರದಲ್ಲಿರೋ ಸಿಲಾದಿ ಗಾರ್ಡನ್ ಕೆಫೆನ ಮಿಸ್ ಮಾಡದೆ ವಿಸಿಟ್ ಮಾಡಿ.